ಹರೇ ಕೃಷ್ಣ. ನಾವು ಪ್ರತಿ ವರ್ಷ ಏಪ್ರಿಲ್ ಅಲ್ಲಿ ಮ್ಯಾಂಗೋ ಕಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ನಮಗ್ ಬೇಕಾಗಿರೋ ಮಾವಿನಕಾಯಿಗಳನ್ನ ಸೆಲೆಕ್ಟ್ ಮಾಡಕ್ಕೆ ನಾವೇ ಡೈರೆಕ್ಟ್ ಆಗಿ ತೋಟಕ್ಕೆ ಹೋಗ್ತೀವಿ. ಇವ್ರ ತೋಟದಲ್ಲಿ ಏನೇನಿದೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಎಲ್ಲಾ ತೋರಿಸಿದೀನಿ, ಒಂದ್ಸರಿ ನೋಡ್ಕೊಂಡ್ ಬನ್ನಿ. ನಾವಿಲ್ಲಿಗೆ ಬಂದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇವ್ರ ತೋಟದಲ್ಲಿ ಸುಮಾರು ವೆರೈಟಿ ಹಣ್ಣಿನ ಮರಗಳಿದಾವೆ. ಇವ್ರ ತೋಟನ ಒಂದ್ ರೌಂಡ್ ಆಗ್ಬೇಕಂದ್ರೆ ಮಿನಿಮಮ್ 2 days ಬೇಕು. ನಾವೆಷ್ಟೇ ವೆರೈಟಿ ಪಿಕಲ್ಸ್ ಮಾಡಿದ್ರು ಮ್ಯಾಂಗೋ ಪಿಕಲ್ಗಿರೋ ಕ್ರೇಜ್ ಸೇಲ್ಸ್ ಯಾವತ್ತು ಕಡಿಮೆ ಆಗೋದೇ ಇಲ್ಲ. ನಮ್ಮ ಹತ್ರ ಸಿಗೋ ಮ್ಯಾಂಗೋ ಪಿಕಲ್ನ ಸೈಡ್ಸ್ ಗಿಂತ ಜಾಸ್ತಿ ರೈಸ್ ಅಲ್ಲಿ ಕಲ್ಸ್ಕೊಂಡ್ ತಿನ್ನೋರೆ ಜಾಸ್ತಿ. ಎಲ್ಲಾ ಮರಗಳಿಂದ ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಕಟ್ ಮಾಡಿ, ಕಾಯಿ ಚೆನ್ನಾಗಿ ಬಲ್ತಿದೆ, ಹುಳಿ ಇದೆ, ಇದು ಪಿಕಲ್ಗೆ ಕರೆಕ್ಟ್ ಅಂತ ಅನಿಸ್ದಾಗ್ಲೇ ಮರದಿಂದ ಕಾಯಿನ ಇಳಿಸೋದು. ಮ್ಯಾಂಗೋ ಪಿಕಲ್ ರೆಡಿ ಆಗಿದೆ ಅಂತ ಇದುವರೆಗೂ ಒಂದು ವಿಡಿಯೋನು ಅಪ್ಲೋಡ್ ಮಾಡಿಲ್ಲ. ಆಗ್ಲೇ 50% ಸ್ಟಾಕ್ ಖಾಲಿ ಆಗಿದೆ. ಸ್ಟಾಕ್ ಖಾಲಿ ಆಗೋದಕ್ಕಿಂತ ಮುಂಚೆ ಡಿಸ್ಪ್ಲೇ ಆಗ್ತಿರುವ ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡಿ. ವೆಬ್ಸೈಟ್ ಲಿಂಕ್ ಬೇಕು ಅಂದ್ರೆ ಕಾಣಿಸ್ತಾ ಇರೋ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಹಾಕಿ ಲಿಂಕ್ ಬರುತ್ತೆ. ಇನ್ನು ಹಾಸ್ಪಿಟಲ್ ಇರೋರು ಡೈರೆಕ್ಟ್ ಆಗಿ ಯೂನಿಟ್ ಗೆ ವಿಸಿಟ್ ಮಾಡಿ. ಮಾತಾ ಹಾಸ್ಪಿಟಲ್ ಇಂದ ಸ್ವಲ್ಪ ಮುಂದುಗಡೆ ಸಪ್ತಗಿರಿ ಸ್ಕೂಲ್ ಇದೆ. ಆ ಸ್ಕೂಲ್ ಆಪೋಸಿಟ್ ಕೆನಲ್ ಮೇಲೆ ಇರೋದು. ಬನ್ನಿ, ರುಚಿ ನೋಡಿದ್ಮೇಲೆ ನೀವೇ ಹೇಳ್ತೀರಾ ರಾಧೆ ರಾಧೆ.